ಹಾಯ್ ಹೆಲ್ಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಾಗಾದರೆ ಇವತ್ತು ಮಸಾಲೆ ಬಟಾಣಿ, ಅದೇ ಹಸಿರು ಮಸಾಲೆ ಬಟಾಣಿ ಹೇಗೆ ಮಾಡೋದು, ಸಂಜೆ ಟೈಮಲ್ಲಿ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಹೆಂಗೆ ಮಾಡೋದು, ಪಕೋಡ ಗೋಬಿ ಮಂಚೂರಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ 1/4 kg ಬಟಾಣಿ ತಂದು ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾನು ನನ್ನ ಮಗ ಹೀಗೆ ಹೊರಗಡೆ ಹೋಗಿ ಅಂಗಡಿಗೆ ಅವನಿಗೆ ಕುರ್ಕುರೆ ಕೊಡಿಸ್ಬೇಕಿತ್ತು. ಹಾಗೆ ಕುರ್ಕುರೆ ಕೊಡಿಸ್ಕೊಂಡು ಹಸಿರು ಬಟಾಣಿ ಕಾಣ್ತು. ಹಸಿರು ಬಟಾಣಿ ಒಂದು 1/4 kg ತಗೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದ ತಕ್ಷಣ ಇದ್ರ ಜೊತೆ ಬರೀ ಬಟಾಣಿ ತಿಂದರೆ ಚೆನ್ನಾಗಿರಲ್ಲ, ಇದ್ರ ಜೊತೆ ಮಸಾಲೆ ಬಟಾಣಿ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಅಂತ ಒಂದು ಸರಿ ಟ್ರೈ ಮಾಡಿದೆ. ಹಾಗಾದರೆ ಮಸಾಲೆ ಬಟಾಣಿಗೆ ಬೇಕಾಗಿರೋ ತರಕಾರಿ ನೋಡಿ. ಅರ್ಧ ಸೌತೆಕಾಯಿ ಸುಲಿದಿಟ್ಕೊಂಡು ಕೊಯ್ಕೋಬೇಕು, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಈರುಳ್ಳಿ, ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತು ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅರ್ಧ ನಿಂಬೆಹಣ್ಣು, ಇಷ್ಟೇ ಬೇಕಿರೋದು. ಇಲ್ಲಿ ನೋಡಿ, ಕೊತ್ತಂಬರಿ, ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ಬಟಾಣಿ. 1/4 kg ಬಟಾಣಿ ಜೊತೆಗೆ ಮಸಾಲೆ ಬಟಾಣಿ ಮಾಡಿಕೊಂಡು ತಿನ್ನುವ. ಸಂಜೆ ಟೈಮಲ್ಲಿ, ಮಳೆ ಬರುವ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ, ಮಕ್ಕಳಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ನೋಡಿ, ಹಸಿರು ಬಟಾಣಿ ಜೊತೆಗೆ ಮಸಾಲೆ ಬಟಾಣಿ ಮಾಡ್ತೀನಿ ನೋಡಿ. ಹೊರಗೆ ಹೋಗಿ ಗೋಬಿ ಮಳೆ ಬರುವಾಗ ಹೋಗೋಕ್ಕೆ ಆಗಲ್ಲ. ಮೊದಲೇ ಬಟಾಣಿ ತಂದಿಟ್ಕೊಂಡು ಈ ಥರ ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ. ಯು ವಿಲ್ ಟ್ರೈ, ಐ ವಿಲ್ ಟ್ರೈ. ಓಕೆ, ಇವಾಗ ಇದು ಹೇಗೆ ಮಸಾಲೆ ಬಟಾಣಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಬೌಲಲ್ಲಿ ಬಟಾಣಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ. ಬಟಾಣಿಲಿ ಮೊದಲಿಗೆ ಒಂದು ಸ್ವಲ್ಪ ಉಪ್ಪಿರುತ್ತೆ ನೋಡಿ ಹಾಕ್ಕೊಳ್ಳಿ. ಇವಾಗ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ನೀವು ಬೇಕಿದ್ದರೂ ಹಾಕ್ಕೊಳ್ಳಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಿದ್ದರೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ನಾನು ಉಪ್ಪು ಖಾರದ ಪುಡಿ ಹಾಕಿದ್ದೀನಿ. ಇವಾಗ ಈರುಳ್ಳಿ, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಇವೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ. ಕರೆಕ್ಟ್ ಫುಲ್ ವಿಡಿಯೋ ನೋಡಿ. ಅರ್ಧ ವಿಡಿಯೋ ನೋಡಿದರೆ ನಿಮಗೆ ಹೇಗೆ ಅಂತ ಮಾಡೋದು ಗೊತ್ತಾಗಲ್ಲ. ಸೌತೆಕಾಯಿ ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡು ಇವಾಗ ಕೊತ್ತಂಬರಿ ಹಾಕ್ಕೊಂಡು ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪಿನಾಂಶ ಇರುತ್ತೆ. ಮೊದಲೇ ಬಟಾಣಿ ಹುರಿಬೇಕಾದ್ರೆ ಅವರು ಉಪ್ಪು ಹಾಕಿರ್ತಾರೆ, ಅದಕ್ಕಾಗಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನೋಡಿ. ನಿಂಬೆಹಣ್ಣು ಹಿಂಡ್ತಾ ಇದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಬಟಾಣಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನನಗಂತೂ ಈ ಥರ ಮಸಾಲೆ ಬಟಾಣಿ ಅಂದರೆ ತುಂಬ ಇಷ್ಟ. ಇದೆಲ್ಲ ಆಂಧ್ರ ಸೈಡ್ ಎಲ್ಲ ಮಾಡ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ಸಂಜೆ ಟೈಮಲ್ಲಿ ಸ್ನ್ಯಾಕ್ಸು ನೀವು ಮನೇಲಿ ಮಾಡಿಕೊಂಡು ನನಗೆ ಕಮೆಂಟ್ ಅಂತ ತಿಳಿಸಿ ಹೇಗೆ ಬಂದಿದೆ ಅಂತ. ಮಕ್ಕಳಿಗೆ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಬರೀ ಬಟಾಣಿ ತಿನ್ನೋದಕ್ಕಿಂತ ಈ ಥರ ರುಚಿ ಬಟಾಣಿ ಮಾಡಿಕೊಂಡು ತಿನ್ನಿ, ಆವಾಗ ಟೇಸ್ಟೇ ನಿಮಗೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಉಂಟು. ಈ ಥರ ಮಾಡ್ಕೊಂಡು ತಿಂದರೆ. ಇಲ್ಲಿ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಕೊತ್ತಂಬರಿ, ಈ ಥರ ಎಲ್ಲ ಕ್ಲೀನಾಗಿ ಉಪ್ಪಿನಂಶ, ಖಾರದ ಅಂಶ ಎಲ್ಲ ಮಿಕ್ಸ್ ಮಾಡಬೇಕು. ಮಸಾಲೆ ಬಟಾಣಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ನಾನು ತಿಂತಾಯಿದ್ದೀನಿ ನೋಡಿ. ನೀವು ಈ ಥರ ಟ್ರೈ ಮಾಡಿ. ನನ್ನ ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್.